ಹಾಯ್ ಹಲೋ ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸ್ವಾಸ್ತಿಕ್ ಸ್ವೀಟ್ ಹೋಮ್. ನಮ್ಮ ಚಾನಲ್ನ ಏನಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ವಿಡಿಯೋ ಪೂರ್ತಿ ನೋಡಿ, ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ. ಪೂರ್ತಿ ವಿಡಿಯೋ ನೋಡಿ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಇವತ್ತಿನ ರೆಸಿಪಿ ಬಂದು ನೋಡೋಕ್ಕಷ್ಟೇ ಚೆಂದ ಅಲ್ಲ, ತಿನ್ನೋಕ್ಕೂ ರುಚಿಯಾಗಿರುತ್ತೆ. ಹೆಲ್ತಿ ರೆಸಿಪಿ. ಡಿಫ್ರೆಂಟಾಗಿರುವ ಪೂರಿ ಮಾಡ್ತಾಯಿದ್ದೀನಿ. ಮಕ್ಕಳಿಗೆ ಈ ಥರ ಪೂರಿ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಫಸ್ಟು ಬೀಟ್ರೋಟು ಸಣ್ಣ ಕಟ್ ಮಾಡಿ ಮಿಕ್ಸಿಗೆ ನುಣ್ಣಗೆ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಕ್ಯಾರೆಟ್ ಪೇಸ್ಟು, ಪಾಲಕ್ ಸೊಪ್ಪಿನ ರಸ, ನುಣ್ಣಗೆ ಪಾಲಕ್ ಸೊಪ್ಪು ಮಿಕ್ಸಿಗೆ ಹಾಕಿ ಅದರ ಜ್ಯೂಸ್ ತೆಗೆದಿಟ್ಕೊಂಡಿದ್ದೀನಿ. ಬೀಟ್ರೋಟು, ಕ್ಯಾರೆಟು, ಪಾಲಕು ಸಪ್ರೇಟಾಗಿ ಮಿಕ್ಸಿಗೆ ನುಣ್ಣಗೆ ಪೇಸ್ಟ್ ಮಾಡಿ ಇಟ್ಕೊಂಡಿರೋದು. ಈಗ ಚಪಾತಿ ಹಿಟ್ಟು ಥರ ಕಲಿಸ್ಕೋಬೇಕು ಸಪ್ರೇಟಾಗಿ. ಬನ್ನಿ, ನಾನು ಗೋಧಿ ಹಿಟ್ಟು ಹಾಕ್ತಾಯಿದ್ದೀನಿ. ನೀವು ಬೇಕಾದರೆ ಮೈದಾ ಹಿಟ್ಟಲ್ಲಿ ಬೇಕಾದ್ರೆ ಮಾಡ್ಬೋದು. ಗೋಧಿ ಹಿಟ್ಟು ತಗೊತಾ ಇದ್ದೀನಿ. ಗೋಧಿ ಹಿಟ್ಟು ಹಾಕ್ಬಿಟ್ಟು ಇವಾಗ ಚಪಾತಿ ಹಿಟ್ಟು ಥರ ನಾವು ಕಲಿಸ್ಕೋಬೇಕು. ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ರಿ. ನಾವು ಚಪಾತಿ ಹಿಟ್ಟಿಗೆ ಕಲಿಸ್ತೀವಲ್ಲ ಆ ಥರ ಕಲಿಸ್ಕೋಬೇಕು. ಈಗ 3 ಕಲರು ಇದೇ ಥರ ಕಲಿಸ್ಕೊಳ್ಳೋಣ. ನೋಡಿ, 3 ಕಲರ್ ಕಲಿಸಿದ್ದಾಯ್ತಲ್ಲ. ಇವಾಗ 3 ಸಪ್ರೇಟಾಗಿ ಚಪಾತಿ ಥರ ಲಟ್ಸ್ಕೋಬೇಕು. ಒಂದೇ ಸೈಜಲ್ಲಿರ್ಬೇಕು ಚಪಾತಿ. ತೆಳ್ಳಗೆ ಲಟ್ಸಕ್ಕೆ ಹೋಗ್ಬೇಡ್ರಿ, ಸ್ವಲ್ಪ ಮಂದ ಲಟ್ಸ್ಕೋಬೇಕು. ನಾನು ಹೆಂಗೆ ಮಾಡ್ತಾ ಇದ್ದೀನೋ ನೀವು ಅದೇ ಥರ ಮಾಡಿ. ಈ ಥರ ಲಟ್ಸ್ಕೋಬೇಕು. ಇವಾಗ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ಳೋಣ. ಒಂದು ಪ್ಲೇಟ್ ಮೇಲೆ ಹಾಕ್ಕೊಳ್ರಿ. ಸೇಮ್ ಇದೇ ಥರ ಇವಾಗ 2 ಮಾಡ್ಕೋಬೇಕು. ಬೀಟ್ರೋಟು, ಕ್ಯಾರೆಟು. ಇವಾಗ ಇದು ಒಂದ್ರ ಮೇಲೆ ಒಂದು ಹಾಕ್ಕೊಳ್ಳೋಣ. ಫಸ್ಟ್ ಮಾಡಿದ್ದೀವಲ್ಲ ಅದ್ರ ಮೇಲೆ ಹಾಕ್ಕೋಬೇಕು. ಈ ಥರ ಕಲರ್ ಕಾಣಿಸ್ತಾ ಇದ್ದರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ನಾವು ಯಾವ ಕೆಮಿಕಲ್ ಕಲರು ಮಿಕ್ಸ್ ಮಾಡಿಲ್ಲ, ಬರೀ ವೆಜಿಟೇಬಲ್ ಮಾತ್ರ ಮಿಕ್ಸ್ ಮಾಡಿರೋದಲ್ವ. ಕಲರು ತುಂಬ ಇಷ್ಟಪಟ್ಟು ತಿಂತಾರೆ. ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಈಗ ಕ್ಯಾರೆಟ್ ಚಪಾತಿನೂ ಆಯ್ತಲ್ಲ, ಲಟ್ಸಿದ್ದಾಯ್ತಲ್ಲ. ಇವಾಗ ಒಂದ್ರ ಮೇಲೆ ಒಂದು ಹಾಕ್ಕೊಳ್ಳೋಣ. ಈ ಥರ ಹಾಕ್ಕೋಬೇಕು. ನಮಗೆ ಒಂದೇ ಲೆವೆಲ್ಲಾಗಿ ರೌಂಡ್ಗೆ ಸರ್ಕಲ್ ಥರ ಇರಬೇಕು. ಈ ಥರ ಮುಚ್ಚಳ ಒಂದು ತಗೊಳ್ರಿ. ಈ ಥರ ಮುಚ್ಚಳ ಒಂದು ತಗೊಂಡು ಎಕ್ಸ್ಟ್ರಾ ಇರೋದು ತೆಗೆದುಬಿಡೋಣ. ಎಕ್ಸ್ಟ್ರಾ ತೆಗೆದುಬಿಡ್ರಿ. ಕಟ್ ಮಾಡಿರೋ ಚಪಾತಿ ಹಿಟ್ಟು ನಮಗೇನು ವೇಸ್ಟ್ ಆಗಲ್ಲ, ಯೂಸ್ ಮಾಡ್ಕೊತೀವಿ ಮತ್ತೆ. ನಿಧಾನಕ್ಕೆ ತೆಗೆದುಕೊಳ್ರಿ. ನೋಡಿ, ಒಂದೇ ಸೈಜಲ್ಲಿ ಇದೆಲ್ಲ ಈ ಥರ ಇರಬೇಕು. ಈಗ ಚಿಕ್ಕದಾಗ ರೋಲ್ ಮಾಡ್ಕೋಬೇಕು. ಒಂದು ಕಡೆಯಿಂದ ಗಟ್ಟಿಯಾಗಿ ಪ್ರೆಸ್ ಮಾಡಬೇಡ್ರಿ. ಈ ಥರ ರೋಲ್ ಮಾಡ್ಕೊಳ್ರಿ. ಈ ಥರ ರೋಲ್ ಮಾಡ್ಕೋಬೇಕು. ಈಗ ಏನು ಮಾಡಬೇಕಂದ್ರೆ ಒಂದು ಚಾಕು ತಗೊಂಡು ನಮಗೆ ಪೂರಿ ಮಾಡ್ತೀವಲ್ಲ ಆ ಸೈಜ್ಗೆ ಸಣ್ಣಗೆ ಕಟ್ ಮಾಡ್ಕೊಳ್ರಿ. ಕಟ್ ಮಾಡ್ತಾ ಇದ್ರೇ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಕಲರ್ಫುಲ್ಲಾಗಿ. ಒಂದೇ ಸೈಜಲ್ಲಿ ಕಟ್ ಮಾಡ್ಕೊಳ್ರಿ. ಎಲ್ಲ ಕಟ್ ಮಾಡಿದ್ದಾಯಿತು. ಪೂರಿ ಥರ ಲಟ್ಸ್ಕೋಬೇಕು. ನಾನು ಮಾಡ್ತಾ ಇರೋದು ಪೂರಿ. ನೀವು ಚಪಾತಿನೂ ಮಾಡ್ಕೋಬೋದು. ಚಪಾತಿ ಮಾಡೋಂಗಿದ್ರೆ ಇನ್ನು ಸ್ವಲ್ಪ ದಪ್ಪ ಕಟ್ ಮಾಡ್ಕೊಳ್ರಿ. ನಾನು ಚಿಕ್ಕ ಸೈಜಲ್ಲಿ ಕಟ್ ಮಾಡಿದ್ದೀನಿ. ಇನ್ನು ಸ್ವಲ್ಪ ದಪ್ಪ ಸೈಜಲ್ಲಿ ಕಟ್ ಮಾಡ್ಕೊಂಡು ಚಪಾತಿ ಬೇಕಾದರೂ ಮಾಡ್ಕೋಬೋದು. ನಾವು ಲಟ್ಸ್ತಾ ಇದ್ರೇ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನಾನು ಎಣ್ಣೆ ಬಿಸಿ ಆಗಿದೆ. ಒಂದು ಕಡೆ ಸ್ಟವ್ ಮೇಲೆ ಎಣ್ಣೆ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ. ಎಲ್ಲ ಇದೇ ಥರ ಲಟ್ಸ್ಕೊಳ್ರಿ. ಪೂರಿ ಇಷ್ಟ ಇಲ್ಲ ಅಂದರೆ ಚಪಾತಿನೂ ಮಾಡ್ಕೊಳ್ರಿ, ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಪೂರಿ ಇಷ್ಟಪಡ್ತಾರೆ, ಅದಕ್ಕೆ ನಾನು ಪೂರಿ ಮಾಡ್ತಾಯಿದ್ದೀನಿ. ಎಲ್ಲ ಲಟ್ಸಿದ್ದಾಯಿತು. ಎಣ್ಣೆ ಬಿಸಿ ಆಗಿದೆ. ಇವಾಗ ಪೂರಿ ಮಾಡ್ಕೊಳ್ಳೋಣ. ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ತಿನ್ನೋಕ್ಕೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ.
ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ರೆ ಈ ಥರ ಮಾಡಿಕೊಡ್ರಿ, ತುಂಬ ಇಷ್ಟಪಟ್ಟು ತಿಂತಾರೆ. ಮಕ್ಕಳು ಇಷ್ಟಪಡೋದು ಈ ಥರ ಕಲರ್ ಆಗಿರೋದು ಇಷ್ಟಪಡ್ತಾರೆ. ಯಾಕಂದರೆ ಬೀಟ್ರೂಟು, ಕ್ಯಾರೆಟು, ಪಾಲಕ್ ಹಾಕಿರೋದು ತುಂಬ ಹೆಲ್ತ್ಗೆ ಒಳ್ಳೆಯದು. ಫ್ರೀ ಟೈಮಲ್ಲಿ ಈ ಥರ ಡಿಫ್ರೆಂಟಾಗಿ ಮಾಡಿಕೊಟ್ರೆ ಖಂಡಿತ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ, ತುಂಬ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಪೂರಿ. ನಾನು ಗೋಧಿ ಹಿಟ್ಟಲ್ಲಿ ಮಾಡಿದ್ದೀನಿ, ನೀವು ಬೇಕಾದರೆ ಮೈದಾ ಹಿಟ್ಟಲ್ಲಿ ಬೇಕಾದರೂ ಮಾಡ್ಕೋಬೋದು. ಮೈದಾ ಹಿಟ್ಟು ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ. ನಿಮಗೆ ಗೋಧಿ ಹಿಟ್ಟು ಇಷ್ಟ ಇಲ್ಲ ಅಂದರೆ ಮೈದಾ ಹಿಟ್ಟು ಹಾಕ್ಕೋಬೋದು, ನಿಮ್ಮ ಇಷ್ಟ. ಕಲರ್ಫುಲ್ ಪೂರಿ ನಿಮಗೆಲ್ಲರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ನೋಡಿ ಎಲ್ಲ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ, ಕಲರಾಗಿ. ಮಕ್ಕಳಿಗೆ ತುಂಬ ಅಂದರೆ ತುಂಬ ಇಷ್ಟಪಟ್ಟು ತಿಂತಾರೆ. ನಮ್ಮ ಮನೇಲಿ ನಮ್ಮ ಮಕ್ಕಳು ತುಂಬ ಇಷ್ಟಪಟ್ಟು ತಿಂದರು. ನಾನು 3 ಮಿಕ್ಸ್ ಮಾಡಿ ಪೂರಿ ಮಾಡಿದ್ದೀನಿ, ನೀವು ಬೇಕಾದರೆ ಸಪ್ರೇಟಾಗಿ ಪೂರಿ ಮಾಡ್ಬೋದು. ಈ ಪೂರಿ ರೆಸಿಪಿ ನಿಮಗೆಲ್ಲರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಪಕ್ಕದಲ್ಲಿ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲನ್ನು ಸೆಲೆಕ್ಟ್ ಮಾಡ್ಕೊಳ್ರಿ. ನಿಮಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಎಲ್ರಿಗೂ ಬಾಯ್.